ಹೆಂಗೆ ಹೇಳೋಣ ತೋರ್ಸೋಣ. ಇಲ್ಲ ಅಣ್ಣ, ಇಲ್ಲ ಇಲ್ಲ, ಲಾಸ್ಟ್ ಒಂದ್ರಣ, ಲಾಸ್ಟ್ ನಾನು ಕೊಡ್ತೀನಿ. ಲಕ್ಷ ಕೇಳಿ ನಾನು ಕೊಡ್ತೀನಿ. ಸೀರಪ್ಪ ₹100 ಒಳಗಂದ್ರೆ ಕೊಡಲ್ಲ ನಾನು ಎತ್ತು ಅಷ್ಟೇ ನಂದು. ಸೋಮ್ ಮಾಡಿಕೊಂಡು ಎತ್ತು ನೋಡ್ಕೊಂಡು ಹೇಳ್ರಿ. ಈಗ ಅವರು ತಿಮ್ಮಪ್ಪ ದಯಣ್ಣೇನು ಅವರು ದಯಣ್ಣ ಏನು ತಿಮ್ಮಪ್ಪ ದಯಣ್ಣ ಕೃಷ್ಣಪ್ಪನವ್ರು ಏನು ಹೇಳಿಲ್ಲ. ಮತ್ತೆ ಕೊಡ್ರಿ ಏನಿಲ್ಲ ಈಗ ಅವರು ಒಂದು ಇದು ಮಾಡ್ಕೊಳ್ಳಿ. ಈಗ ಏನು ಮಾಡಕ್ಕಾಗಲ್ಲ. ಈಗ ಈಗ ಒಂದು ಲಕ್ಷ ಬಿಡ್ತೀನಿ ಬಿಡಿ. ವ್ಯಾಪಾರ ಮಾಡಿದ್ರು ದೊಡ್ಡದು. ಈಗ ಅವ್ರು ಕೊಟ್ಟಿರ್ತಾರಲ್ಲ, ಅವರು ವ್ಯಾಪಾರಸ್ಥರಲ್ಲ, ಅವರು ನಿಮ್ಮಂತರು. ಅವರು ಈಗ ನಿಮ್ಮ ಮನ್ಸಿದ್ರೆ ಎತ್ತು ನೋಡ್ರಿ. ಸುದ್ದಿ ಬೇಡ, ನಿಮಗೆ ಸಂತೋಷ ಎತ್ತು ನೋಡ್ರಿ. ಅವತ್ತು ನನಗೆ ಕಾಯಿಸಿದ ಚೂರಿತ್ತು. ಇನ್ನ 2 ಲಕ್ಷ ಅಲ್ಲ 5 ಲಕ್ಷ ಹೇಳಿದ್ರೆ ನಾನು ಅವತ್ತು ತಗಡೆ ತಗೋತಿದ್ದೆ, ಮೆರ್ಸೆ ಬರ್ತಿದ್ದೆ. ಅವತ್ತು ನಂಗೆ ಅದಿತ್ತು. ಆಯ್ತಾ, ನಾನು ಬೇಡವಾಯ್ತು. ಲಕ್ಷ ಬಿಟ್ಕೊಟ್ಟೆ ನಾನು. ಬೇಡ ನೋಡ್ಕೊಳ್ಳೋಣ. ಇನ್ನೇನು ತೀರ್ಮಾನ ತಗೊಂಡಿಲ್ಲ. ಈಗ ಕೊಡೋದಿಲ್ಲ, ನಿಮಗೂ ವಾಪಸ್ ಕೊಡೋದಿಲ್ಲ. ನೀವು ಮಡ್ಗಣ ಈಗ ಆಯ್ಸಣ. ಈಗ ಮಧ್ಯೆ ಈಗ ಇರ್ತೀವಿ ಏನು ಮಾತಾಡ್ಕಲ್ಲ. ಈಗ ದಯಣ ಮಾತಾಡ್ಮೇಲೆ ಚೀನಪ್ಪ ಈಗ ಈಗ ದಯಣ್ಣ ಅವನ್ ಕಿತ್ತಾಕಲ್ಲ ನೋಡು. ಸುಮ್ಮನೆ ವಿಡಿಯೋ ಪ್ಲೇ ಆಯ್ತು, ರೆಕಾರ್ಡ್ ಆಯ್ತು, ಅದು ವಿಡಿಯೋ ಸರಿಯೇನೋ. ತಿರ್ಗ ಚರ್ಚೆ ಮಾಡೋದು ಬೇಡ ತಗ. ನೋಡ್ರಿ ಅಷ್ಟೇ. ಅದನ್ನ ತಗೊಂಡ್ರೆ ಇರ್ತಂತೆ. ಅವ್ರು ಹೇಳ್ತಾರೆ 10 ರೂಪಾಯಿ ಕಟ್ಟೋದ್ರಿಂದ ಅವ್ನು 10 ಲಕ್ಷ ಕಟ್ಟೋದಿಲ್ಲ. ಬ್ಯಾಂಕ್ ನಡೆಯೋದಷ್ಟೇ ಎತ್ತು ನೋಡೋಕ್ಕೆ ಲೆಕ್ಕಾಚಾರ ಅದು ಹೇಳ್ತಾ 7-7.5 ಒಳಗಡೆ ಆಗಿದೆ. ನಾವು 7.5 ಅಂತ ಲೆಕ್ಕ ಹಾಕೊಂಡು ಮಾಡ್ಕೊಂಡ್ಬಿಟ್ಟಿತ್ತು. ಅವ್ರಿಗೆ ಇದಿಲ್ಲ ನೋಡಿ. ಸುಮ್ಮನೆ ಈಗ ಬಂಡವಾಳ ಹಾಕೊಂಡು ನೋಡ್ತಿಲ್ಲ. ಈಗ ನಾಗೇಶ್ ಅಣ್ಣರೇ, ಈಗ ಹಿಂದ್ಕು ಮಾತಾಡ್ಕಲ್ಲ ಮುಂದ್ಕು ಮಾತಾಡ್ಕಲ್ಲ ಈಗ ಅಲ್ವಾ? ಅಷ್ಟೇ, ಏನಿಲ್ಲ. ಏನ ಒಂದು ಮನಸ್ಸಿಂದ ಭಗವಂತನ ಕೈ ಏನೇನು ಕೆಡ್ಸಲ್ಲ. ಈಗ ಶೀನಪ್ಪ ಭಗವಂತ ಕಟ್ಸ್ಬೇಕು ಕಳ್ಬೇಕು. ಏನ
ಸುಮ್ಮನೆ ಒಂದ್ಸಲ ಎತ್ತ ಬಿಡ್ಸೋಣ, ಏನಿಲ್ಲ ಆಚಕ. ಅಮ್ಮ ಇವನ್ಗೆ ನಾಗೇಶ್ ಅಣ್ಣವ್ರಿಗೆ. ಹಾಂ ಇಲ್ಲಿ ನಾಗೇಶ್ ಅಣ್ಣ, ಇಲ್ಲಿ ಕಣ್ಮಿಣ್ಕಿ ನಾಗೇಶ್ ಅಣ್ಣ ಯಾಕನಪ್ಪ ಅವ್ರೆ. ನಾಗೇಶ್ ಅಣ್ಣ ಇಲ್ಲಿ ನಮ್ಮ ಹುಡುಗ ಕೊಂಬ ಚೆನ್ನಾಗಿ ಮಾಡ್ತಾನೆ. ನಮ್ಮ ಹುಡುಗನೇ ನಮ್ಮ ಅಣ್ಣ ತಮ್ಮನ ಕೊಂಬ ಮಾಡ್ತಾನೆ. ಇದೆ ಕೊಂಬ ನಮ್ಗೆ ಅವ್ರಿಗೆ ಇದು ಮಾಡ್ಕೊಡಪ್ಪ. ಮಂಡ್ಯ ಕೊಂಬ ಮಾಡ್ತಾರೆ, ಮಾಡಿಸ್ಕ ಏನಿಲ್ಲ ಶ್ರಮ. ಹಾಂ ನಮ್ಮೂರು ಎಲ್ಲಿ ಮುಗಿದು ಸಮಾಧಾನ ನೋಡಿದೀವಿ. ಜಾತ್ರೆ ಮಾಡಲ್ಲ ಅಣ್ಣ, ನಾವು ಜಾತ್ರೆ ಮಾಡಲ್ಲ, ಮಾಡ್ಕೊಂಡು ನೆನ್ನೆ ಬಂದು ಕೇಳಿದ್ದಕ್ಕೆ ನಾನು ಅದು ಹೇಳೇ ಬಿಟ್ಟೆ. 100 ರೂಪಾಯಿ ಕಮ್ಮಿ ಆಯ್ತಣ್ಣ, ಸೋತಿದ್ದೀನಿ ನಾನು. ಗೊತ್ತಾಯ್ತಾ? ಒಂದ್ ಸರಿ ಬಂದು ಹೇಳಿದ್ರು ಗೆದ್ದಿಲ್ಲ. ಅಲ್ಲೇ ನೋಡ್ಕೊಂಬರ್ರ. ಈಗ ಅವರು ಒಂದ್ ಜೊತೆ ಎತ್ ಕಟ್ಕೊಳ್ಳೋರು, ನೀವು ಯಾವ ತಗೊಂತ ಇರ್ತೀರ ಮಾಡ್ತಾ ಇರ್ತೀರಾ. ಸೋಲ್ವೆ ಗೆಲ್ಬಿಡ್ಲಿ ಹಂಗ್ ಟೈಟ್ ಮಾಡಿದ್ರೆ ವ್ಯಾಪಾರ ಮಾಡಕ್ಕಲ್ಲ. ಇಲ್ಲಿ ಏನೋ ಒಂದು ವ್ಯಾಪಾರ ಕೊಡ್ರಿ. ಕಾಯಿಸ್ಬಿಟ್ಟವ್ರೆ ಕೊಡೋಣ. ಋಣ ಯಾರ ಮನೆಗೆ ಐತೆ ಅವ್ರ ಮನೆಗೆ ಆಗೋದು. ನಾವು ಋಣ ಐತೆ ಮನೆಗೆ ಆಗೋದು. ಕೊಡೋಣ ಲೆಕ್ಕ ಹಾಕ್ಬೇಡ. ವ್ಯಾಪಾರ ಲೆಕ್ಕ ಹಾಕ್ಬೇಡ. ಕೊಡ ಇವ್ರು ಹೇಳಿದ್ದಕ್ಕೆ ಇಲ್ಲೇ ಕೊಡೋಣ. ಇಲ್ಲಿ ಕೊಟ್ಟವರಲ್ಲ ಯಾವ್ದೋ ಆಂಧ್ರದವ್ರು ಕೊಡೋಣ. ಕೊಡೋಣ ನಾಳೆ ಇದ್ರೆ ನಿಮ್ ಮನೆ ಎತ್ತು ಬಂದೇ ಇರ್ತವೆ. ಹೇಳು ಸಿರಣ, ಇದೇ ಸೀರಣ ತಾಡೋಗ ಒಂದ್ ಎತ್ತು ಏಟಾಯ್ತು ಕೊಡೋಣ ಪಾಪ. ಗಂಟೆ ವ್ಯಾಪಾರ ಕೊಡೋಣ. ಅವರು ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ರೂಪಾಯಿ ಕೊಟ್ಟು ಎತ್ಕೊಡ್ತಾ ಇರೋದು. ಅವ್ರ 5 ಲಕ್ಷದ ಮೇಲೆ ಎಷ್ಟೇ ತಾಂಡಿದ. ಓ ಬಿಡೋಣ, 50 ಲಕ್ಷ ಹಾಕ್ತಾನೆ ಸರಿ. ಈಗ ಆಯ್ತು ಅಲ್ವಾ, ಈಸ್ಕೊಂಡಿದ್ದವ್ರೆ ಏನೇನು ಪುಣ್ಯ ಜನಕಲ್ ಏನು ಕೊಡೋರಲ್ಲ. ನನ್ನ ಮಾತ ಕೇಳಿ ದುಡ್ಡಿಗೆ ಆಸೆ ಮಾಡ್ಬೇಡ ಕೊಡ. ಮನ್ಸ ಇರ್ಲಿ ಕೊಡ. ನಾವು ದುಡ್ಡಿಗೆ ಆಸೆ ಮಾಡ್ಬೇಡ ಕೊಡ. ಜನನು ಬೇಕು ಕೊಡು. ಇಲ್ಲಿ ಮನ್ಸಲ್ಲಿ ಇರ್ಲಿ ಕೊಡು. ಹಿಡ್ಕಣ ಆಯ್ತಾಳು ಕೈಗೆ ಹಿಡ್ಕಣ. ಇನ್ನೂ ಸಾಕ್ಬೇಕು ಕೊಡೋಣ. ಇನ್ನೂ ಎತ್ತ ಸಾಕ್ಬೇಕು ಕೊಡು. ಇವತ್ತು ತಾಡಾಗ ಏನು ಮಾಡಂಗಿಲ್ಲ. ನೀರ್ ಸಾಕ್ಯಾಳು ಕೊಡೋಣ. ಇನ್ನೂ ಸಾಕ್ಬೇಕಿತ್ತು. ಇಷ್ಟಾಳು ನಿಮ್ಗೆ ಹೇಳ್ತಾ ಇದೀವಿ. ಈಗ ಅವ್ರ ಲೆಕ್ಕ ಎಷ್ಟು ಐತಣ ಅವ್ರನ್ನ ಬಾಯಿ ಮುಚ್ಚಿಸಿ ಇಷ್ಟಾಳು ಹೇಳ್ತಾ ಇದೀವಿ. ನೀವು ಹೆಂಗಣ
ಇರೋಣ ಈಗ ಅವ್ರ ಲೆಕ್ಕ ಎಲ್ಗೋಯ್ತು ನಾವ್ ಅದೆಲ್ಲ ಬಿಟ್ಟು ಈ ಸ್ಟಾಲ್ಡ್ ಬಾಯಿ ಮುಚ್ಚೋದು ನಿಮ್ಗೆ ಹೇಳ್ತಾ ಇದೀವಿ ಈಗ ಕೊಡೋಣ ಇರ್ಲಿ ಅಣ್ಣ ಕೊಡೋಣ ಇರ್ಲಿ ಅಣ್ಣ ಬರ್ರಿ ಸೇಣ ಬರ್ರಿ ಜೋರಿ ಜಾಗ ಅಣ್ಣ ಜೋರಿ ಜಾಗ ಬಾಗ್ರಿ ಜನ ಎಲ್ಲ ಹೋಗ್ಬೇಕು ಬರ್ಬೇಕು ಎಲ್ಲರೂ ಹೋಗ್ಬೇಕು ಹೆಂಗ ಕುಲಸ್ವಾಮಿ ಹೆಂಗಂದ್ರೆ ಹೆಂಗ ಏನು ತೋರಿಸ್ಬಿಡಿ ಸ್ವಾಮಿ ಅಣ್ಣ ಅಣ್ಣ ಅವ್ರ ಇಷ್ಟ ಅವ್ರು ಏನೋ ಹೇಳೋರು ಹಲೋ ಹಲೋ ಈಗ ಕೈಯಣ್ಣ ಹೇಳವ್ರೆ ನಾವು ಬಿಟ್ಟಾಕ ಕೊಟ್ಟಿದ್ದೀವಿ ಮುಗ್ದಂಗೆ ಇವ್ರು ಆಟ ಅವರು ಇದ್ರ ಮೇಲೆ 1,20,000 ನಾವು ಕೊಡ್ತೀವಿ ಸರಪ್ಪ ನೀನು ಬೇಡಲ್ಲ ಅಂತ ಹೇಳಿದ್ವಿ. ಇದ್ರಿಗೆ ಅನ್ಯಾಯ ಮಾಡಿದ್ರು ಕೇಳು. ಈಗ ಇನ್ನೊಂದು ಆಟ ಹುಡುಗಿಂತ ಕಡೆಯಾಗ ಆಡ್ತಾರೆ ಸುಮ್ನೆ ಇಷ್ಟ ಆಳ್ಗೆ ನೀವೆಲ್ಲ ಹೇಳ್ಬೇಡ ಜಾತ್ರೆ ಮಾಡಕ್ 5 ಲಕ್ಷ ಖರ್ಚು ಮಾಡಿದ್ಯಾ ಯಾವ್ದು ಲೆಕ್ಕ ಹಾಕ್ಸ ಜಾತ್ರೆ ಮಾಡಕ್ 5 ಲಕ್ಷ ಖರ್ಚು ಮಾಡಿ ಬಿಡ ಅಪ್ಪನ ಮಕ್ಕ ನೋಡು ಬಿಡುಗಡೆ ಕೊಡ್ರಿ ಸುಮ್ನೆ ಏನ್ ಅವ್ರು ಒಂದ್ ಎತ್ತು ಹೋಗಿ ಅವರು ತಂದೆ ಎಷ್ಟು ಶ್ರಮ ಪಟ್ಟ ನಾನು ಇಲ್ಲಿ ಹೇಳ್ತೀನಿ ಕೇಳು ಅದು ಆಗ್ಲಿಲ್ಲ ಇವರು ನನಗೆ ಗೊತ್ತಾಗ್ಕಣ್ರಿ ಅಯ್ಯೋ ನಾವ್ ಮ್ಯಾಲ ಹೇಳಿದೀನಿ ಕಡೆ ಹಿಂಗೆ ಸೇಣು ಈಗ ಅಣ್ಣಂಗೆ ದೊಡ್ಡದಲ್ಲಿ ಇನ್ನೇನು ಅನ್ನೋದು ಬೇಡ ಸುಮ್ಮನೆ ಬೇಡ ಏನು ಅಣ್ಣ ಇಷ್ಟ ಕಟ್ಕೊಳ್ಳೋದು ಯಾವ ಲೆಕ್ಕ ಅಣ್ಣಂಗೆ ಕೊಡೋಣ ಒಂದ್ ವ್ಯಾಪಾರ ಕೊಡೋಣ ಇರ್ಲಿ ಇಷ್ಟ ನಿಮ್ಗೆ ಯಾಕೆ ಹೇಳ್ತಿದೀವಿ ಬಿಡೋಣ ಇಷ್ಟ ಹೇಳ್ತಾ ಇದೀವಿ ನಿಮ್ಗೆ ಇಷ್ಟ ಹೇಳ್ತಿದೀವಿ ಹೇಳೋಣ ಅಣ್ಣ ಮಾಡ್ಗಳ ಆಯ್ತಾಳು ಇಷ್ಟಾಳು ನಿನ್ಗೆ ಹೇಳ್ಮೇಲೆ ಏನ ನೆನ್ನೆ ಬಂದವ್ರನ್ನ ವಾಪಸ್ ಕಳ್ಸಿದ್ದೀನಿ ನಾನು ಇವ್ರೇನ್ ಫ್ಲೈಟ್ ಅಲ್ಲಿ ಬಂದಿಲ್ಲ ಕಡೆ ಇನ್ನೇನು ಅಣ್ಣಗ ಅಂತ 5 ಹತ್ತರ ನಾನೇ ಕೊಡ್ಬಿಡ್ತೀನಿ ಬಿಡೋಣ ಬೇಕು ಅಂದ್ರೆ ಈ ಜಾತ್ರೆಗೆ ಇಷ್ಟು ಅಡ್ಡ ವ್ಯಾಪಾರ ಮಾಡ್ತಾರೆ ನೀನ್ ಇವತ್ತು ಫಸ್ಟ್ ಮಡಿಗಳು ಎಲ್ಲ ಜಾತ್ರೆದಲ್ಲಿ ಎತ್ಕೊಟ್ಟವ್ರೆ ಮರಗಣ ಇರ್ಲಿ ಮರಗಣ ಆಯ್ತಾಳು ಐನ್ ಗುಡಿ ಆದ್ಮೇಲೆ ಬಾಳ 1 ಲಕ್ಷ ಬಿಟ್ಟು ಕೊಡ್ತೀನಿ ಮರಗಣ ಆಯ್ತಾಳು ಏನು ಇಷ್ಟ ಆಳು ಹೇಳ್ತಾವ್ರೆ ನೀನ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಮಡಗಣ ಆಯ್ತು ಬಿಡೋಣ ನೋಡ್ಕೊಂತ ಹೇಳು ಒಂದೇ ಮಾತಲ್ಲಿ ಹೇಳು ಅವ್ರು ಬೇಜಾರ್ ನೊಂದೋರು ಹೇಳ ನಾವು ಸಿಕ್ಕಾಪಡೆ ನೊಂದೋರು ಹೇಳೋಣ ಬೇಡ ಹೆಣ್ಗೋಸ್ ಬೇಡ ದೇವ್ರೇ ಹೆಣ್ಗೋಸ್ ಬೇಡ ಹೇಳ ನೀವು ಕೊಡೋದೇ ಬೇಡ ಗೊತ್ತು ನಿನ್ ಲೆಕ್ಕ ಏನು ಅಂತ ನನಗೆ ವ್ಯಾಪಾರದಾಗ ಆಟ ಇಪ್ಪಿಲ್ಲ ಹಿಂದೆ ಇನ್ಯಾವ ವ್ಯಾಪಾರ ನಾನು
ನಾಗೇಶ್ ಅಣ್ಣ ನಾಗೇಶ್ ಅಣ್ಣ ಒಂದು ಹಾಕಿ. ಇನ್ನೊಂದು ಹಾಕ್ಲಾ? ನಾಗೇಶ್ ಅಣ್ಣ ತಗೊಳ್ಳಿ. ಅದು ಹೇಳ್ಸಿತ್ತು ಅದೇ ಹೇಳ್ತೀನಿ ನೀಟಾಗಿ ಎಲ್ಲ ಎಣ್ಸೈತಣ್ಣ, ನೀವು ಸರಿ ಎಣಿಸ್ಕೊಡ್ರಿ. ಆಯ್ತಿಲ್ಲ ಅದು ಇಲ್ಲ ಉಲ್ಟಾ ಅದು ಎಣಿಸ್ರಿ. ಹಾಂ ನಾಲ್ಕೂವರೆ ಐತಿ ಸರ್ ಐತಿ ಒಂದು ನಾಲ್ಕೂವರೆ ಐದು ಐತೆ ಅಲ್ಲ ಇಲ್ಲ ಸರ್ ಅದು ಎರಡೆರಡು ಮಾಡಿದ್ರಿ ಐದು ಲಕ್ಷ ಆರ್ ಟಿ ಜಿ ಸರ್ ಒಂದು ನಿಮಿಷ ಐದದ 1 2 3 4 5 25 ಐತೆ ಇದು 25 ಕೊಡು 25 ಕೊಡು 25 1 ರೂಪಾಯಿ ಇಲ್ಲ 1 ರೂಪಾಯಿ ಇಲ್ಲ 1 ರೂಪಾಯಿ ಅಲ್ಲ ಅಡ್ಡ ಮಾಡಿ ಇಲ್ಲಿ ಬೇಡ ಹೇಳೋಣ ಸರ್ ಬನ್ನಿ ಇಲ್ಲ ಅವ್ರು ಬರಲಿ ಅವ್ರು ಬರ್ತಾರೆ ಎಲ್ಲ ಚೂರು ಅಜ್ಜಾರು ಬಿಟ್ರೆ ಚೂರು ಇದ್ದು ಕೂತ್ಕೊಳ್ಳೋಣ ಹಂಗೆ ಜರಿ ಚೂರಿ ಎಲ್ಲ ಬರ್ತಾರೆ ಸೊ ಇಷ್ಟೊತ್ತು ವ್ಯಾಪಾರ ನೋಡಿದ್ದೀರಾ. ಸೊ ಎಲ್ಲರಿಗೂ ಕುತೂಹಲ ಇದೆ, ಯಾವ ಓರಿ ಯಾರು ತಗೊಂಡಿರೋದು ಮತ್ತು ಯಾರ ಹತ್ರ ತಗೊಂಡಿರೋಂಥದ್ದು ಮತ್ತು ಎಷ್ಟಕ್ಕೆ ವ್ಯಾಪಾರ ಆಗಿದೆ ಅಂತ ಸಾಕಷ್ಟು ಕುತೂಹಲ ಇದೆ ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ. ಸೊ ಈಗ ಅದಕ್ಕೆಲ್ಲ ಆನ್ಸರ್ ಹೇಳ್ತಾರೆ. ಸರ್ ಹೇಳಿ, ಯಾರ್ದು ಓರಿ ಯಾರು ತಗೊಂಡಿರೋದು? ನಮ್ಮದು ಬೊಮ್ಮೇನಹಳ್ಳಿ ಅಂತ ಸತೀಶ್ ಅಂತ ನಮ್ಮವರೇ ಇವರು ಸೀನಪ್ಪ ಅಂತ ಜೋರ ಹೇಳೋಣ ಸೋಮನಹಳ್ಳಿ ಸೀನಪ್ಪ ಶ್ರೀನಿವಾಸ ಸೋಮನಹಳ್ಳಿ ಸೀನಪ್ಪ ಅನ್ನೋರಿಗೆ ಕೊಟ್ಟಿದ್ದೀರಿ ಎಷ್ಟಲ್ಲಿನ ಓರಿ ಸರ್? ಎಷ್ಟಲ್ಲಿನ ಓರಿ? ಕಡೆಯಲ್ಲಿ ಈಗ ಹೊಸಬಾಯಿ ಈ ಹೊಸಬಾಯಿ ಎಷ್ಟಕ್ಕಾಯ್ತು ವ್ಯಾಪಾರ? 1,25,000 1,25,000ಕ್ಕೆ. ಓಕೆ. ಸೊ ಕಡೆ ಹಾಲಿನ ಓರಿ ಈಗ ಹೊಸಬಾಯಿ ಈಗ ಕಡೆಗೆ ಬಂದಿರುವಂತಹ ಓರಿ 10,25,000 ರೂಪಾಯಿಗೆ ಮಾರಾಟ ಆಗಿದೆ. ಮೇ ಬಿ ಹೊಸಬಾಯಿನಲ್ಲಿ ಇದು ಹೈಯೆಸ್ಟ್ ಪ್ರೈಸ್ ಅಂತ ಅನ್ಕೊತೀನಿ ಅಲ್ವಾ? ಸಪ್ಲಮ್ಗೆ ಇದೆ ಫಸ್ಟ್ ವ್ಯಾಪಾರ ಆಗಿರೋದು. ಸಪ್ಲಮ್ ಅಲ್ಲಿ ಹೈಯೆಸ್ಟ್ ವ್ಯಾಪಾರ ಇದೆ ಫಸ್ಟ್. ದೊಡ್ಡದಲ್ಲಿ ವ್ಯಾಪಾರ ಆಗಿರೋಂಥದ್ದು ದೊಡ್ಡ ದುಡ್ಡಲ್ಲಿ ಇದೆ ಫಸ್ಟ್. ಯಾರು ಸರ್ ತಗೊಂಡಿರೋದು? ಸೋಮನಹಳ್ಳಿ ಶ್ರೀನಿವಾಸ ಅವರು. ಸೋಮನಹಳ್ಳಿ ಶ್ರೀನಿವಾಸ ಸೊ ಇದು ಒಂದು ರೆಕಾರ್ಡ್ ನೋಡಿ, ಸಪ್ಲಮ್ಮ ಜಾತ್ರೆನಲ್ಲಿ ಹೈಯೆಸ್ಟ್ ಪ್ರೈಸ್ನಲ್ಲಿ ಅಂದರೆ ಹೊಸಬಾಯಿನಲ್ಲಿ ಹೈಯೆಸ್ಟ್ ಪ್ರೈಸ್ನಲ್ಲಿ ಮಾರಾಟ ಆಗಿರುವಂತಹ ಓರಿ ಅದು ಈ ವರ್ಷ ಒಂದು ರೆಕಾರ್ಡನ್ನು ಮಾಡಿದೆ. ಸರ್ ಹೆಂಗೆ ಅನಿಸ್ತಾ ಇದೆ? ಅತಿ ಹೆಚ್ಚು ಬೆಲೆಗೆ ಹಳ್ಳಿಗಾರ ಓರಿಗಳನ್ನು ತಗೊಂಡಿದ್ದೀರಾ, ಹೆಂಗೆ ಅನಿಸ್ತಾ ಇದೆ? ಕಡೆ ಇಷ್ಟೊಂದು ದುಡ್ಡು ಕೊಟ್ಟಲ್ಲ ಅಂತ ನಮ್ಗೊಂದ್ ಕಡೆ ಅನಿಸ್ತಾ ಇದೆ. ಆದ್ರೆ ದೊಡ್ಡ ಎತ್ತಾಗಿರೋದ್ರಿಂದ ಒಂದ್ ಕಡೆ ಖುಷಿ. ದೊಡ್ಡ ಎತ್ತು ಯಾವ್ಯಾವ ಚಿಕ್ಕ ಎತ್ತುಗಳಿಗೆಲ್ಲ 15 ಲಕ್ಷ 10 ಲಕ್ಷ 12 ಲಕ್ಷ ಅಂತಾರೆ. ಅಂದ್ರೆ ಎತ್ತು ದೊಡ್ಡ ಎತ್ತು ಚೆನ್ನಾಗಿ ಸಾಕಿದ್ದಾರೆ. ಎಲ್ಲ ನಮ್ಗೆ ಏನೋ ಖುಷಿ ಆಯ್ತು, ಇಷ್ಟ ಆಯ್ತು. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ತಿಳ್ಕೊಳ್ಳಿ ಅನ್ನೋ ಒಂದು ಹೇಳಿದ್ರಿಂದ ಖುಷಿಯಿಂದ ತಗೊಂಡಿದ್ವಿ. ಖುಷಿಯಿಂದ ತಗೊಂಡಿದ್ದೀರಿ. ಯಾವ ಜಾತ್ರೆ ಮಾಡ್ತೀರಾ ಸರ್? ಮೇಡಮ್ ಇದು ಮೇಡಮ್ ಐನಗುಡಿ ಜಾತ್ರೆ ಮಾಡ್ತೀವಿ. ಐನಗುಡಿ ಜಾತ್ರೆ ಮಾಡ್ತೀರಾ? ನಾವು ನಾಗೇಶ್ ಅಣ್ಣವರು ಎಲ್ಲ ಜೊತೆಲೆ ಮಾಡೋಣ ಅಂತ ಹೈಲೈಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಮ ಜಾತ್ರೆನಲ್ಲಿ ಒಂದು ಓರಿಗಳೀಗ. ಖಂಡಿತ ಮೇಡಮ್ ಹೈಲೈಟ್ ಆಗುತ್ತೆ. ಖಂಡಿತ ಹೈಲೈಟ್ ಆಗುತ್ತೆ. ಹೈಲೈಟ್ ಆಗುತ್ತೆ ಮೇಡಮ್. ನಮ್ಮ ಹಳೆ ಎತ್ತು ಇನ್ನೊಂದ್ ಜೊತೆ ಇದಾವೆ, ಅವು ದೊಡ್ಡ ಎತ್ತು ಇದಾವೆ. ಆ ಎತ್ತು ನಮ್ಮ ನಾಗೇಶ್ ಅಣ್ಣವರೇ ತಗೊಂಡಿದ್ದಾರೆ. ಆ ಎತ್ತುನು ಈ ಎತ್ತು ಎರಡು ಜೊತೆಲಿ ಮೆರವಣಿಗೆ ಮಾಡ್ತೀವಿ ಅನ್ಕೊಂಡಿದೀವಿ. ಓಕೆ. ಅತಿ ಹೆಚ್ಚು ಬೆಲೆ 10 ಲಕ್ಷ ಕೊಟ್ಟು ತಗೊಂಡಿದ್ದೀರಾ. ಗುಣಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಹೇಳಿ ಸರ್, ಹೇಗಿದೆ ಓರಿಗಳು? ಗುಣಲಕ್ಷಣ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಇಷ್ಟ ಆಗಿದೆ, ತುಂಬಾ ಸಾಧುವಾಗಿದ್ದಾವೆ, ತುಂಬಾ ಸಾಧು ಇದೆ, ತುಂಬಾ ಇಷ್ಟ ಆಗಿದೆ. ಹೌದು, ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಓಕೆ. ಆಮೇಲೆ ಹೊಸಬಾಯಿ ಎತ್ತೊಳಗೆ ಅಷ್ಟು ಉದ್ದಪ್ಪನ್ನ ದೊಡ್ಡ ಎತ್ತು ಈ ಜಾತ್ರೆ ನಮ್ಗೆ ಯಾವ ಕಾಣದೇ ಇರೋ ಉದ್ದೇಶದಿಂದ ಅಣ್ಣವ್ರ ಎತ್ತನ್ನ ತಗೊಂಡಿದ್ದೀವಿ. ತುಂಬ ಪ್ರೀತಿಯಿಂದ ಖುಷಿಯಾಗಿ ತಗೊಂಡು ಹೋಗ್ತಿದ್ದೀರಾ. ಸೊ ನಿಮಗೂ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಜಾತ್ರೆ ಕೂಡ ತುಂಬ ಯಶಸ್ವಿಯಾಗಲಿ, ಮೆರವಣಿಗೆ ಕೂಡ ತುಂಬ ಚೆನ್ನಾಗಾಗಲಿ ಅಂತ ನಾವು ಮತ್ತು ನಮ್ಮ ವೀಕ್ಷಕರೆಲ್ಲರೂ ಕೂಡ ಆಶಿಸ್ತೀವಿ. ಖಂಡಿತವಾಗ್ಲೂ ಓರಿಗಳನ್ನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀವಿ, ವಿಡಿಯೋ ಮಿಸ್ ಮಾಡದೆ ನೋಡಿ. ಸೊ ಸಪ್ಲಮ್ಮ ಜಾತ್ರೆಯಲ್ಲಿ ಇದೊಂದು ರೆಕಾರ್ಡ್, ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿದೆ ಈ ಒಂದು ಓರಿಗಳು. ತುಂಬ ಚೆನ್ನಾಗಿದೆ. ಕೊನೆಯದಾಗಿ ಏನೋ ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ ರೈತರೆಲ್ಲ ಸೇರಿ? ಸಪ್ಲಮ್ಮ
ಜಾತ್ರೆ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀನಿ. ಸರ್ ಹೇಳಿ. ಈಗ ನಾನು ಅವತ್ತಿಂದ ಕಟ್ಟಬೇಕಾದ್ರೂ 120 ಊಟ ಮಾಡೇನೆ ಕಟ್ಟೋದು. ಹಾ ಮತ್ತೆ ಇದು ಹೋದ ವರ್ಷನೂ 120 ಊಟ ಮಾಡಿ ಕಟ್ಟಿದ್ದೆ. ಇವತ್ತು ಇದೇ ಇಲ್ಲಿ ಪಕ್ಕಕ್ಕೆ ಬಂದಿದ್ದಾವೆ. ಅದರಲ್ಲಿ ಯಾರೋ ಒಬ್ಬರು ಮೊನ್ನೆ ಯಾರೋ ಒಬ್ಬರು ಹೇಳ್ತಾರೆ ನಾವು ಊಟ ಮಾಡಿರೋ ಎತ್ತಿನ ನಾನು ಊಟ ಮಾಡಿದ್ದು ಎತ್ತು ಅಂತ ಹೇಳ್ತಾರೆ. ಈ ಕೈಲಾಗ್ದಿದ್ದವರು ನೆಲ ಡೊಕ್ಕು ಅಂತಾರಲ್ಲ, ಮೈಯೆಲ್ಲ ಪರ್ಚ್ಕೊಂತಾರಲ್ಲ, ಆ ಥರ ಜನ ಇಲ್ಲಿರೋದು. ಅವ್ರ ಕೈಲಿ ಆಗಲ್ಲ ಊಟ ಮಾಡೋಕ್ಕೆ, ದೊಡ್ಡ ಎತ್ತು ಊಟ ಮಾಡೋಕ್ಕೆ ಆಗಲ್ಲ ಅಂತ ಯಾರೋ ಊಟ ಹೇಳೋರು ಹೇಳ್ಕೊತಾ ಇರ್ಲಿ, ಕೆಲಸ ಮಾಡ್ತಾರ ಬಿಡಿ ಸ್ವಾಮಿ, ಯಾಕೆ ತಲೆ ಕೆಡಿಸ್ಕೊತಾರ? ಹೇಳೋರು ಹೇಳ್ಕೊಂಡು ಊಟ ಮಾಡಿದ್ದೀನಿ ಅಂತ ಹೇಳೋರು ಯಾಕೆ ತಲೆ ಕೆಡಿಸ್ತಾರೆ? ಅದು ಯಾವ ಕಾಲಕ್ಕೂ ಅದು ದೊಡ್ಡತನ ಅಲ್ಲ, ಅದು ಸಣ್ಣತನ. ಅದೊಂದು ಹೇಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಅಂತಂದ್ರೆಲ್ಲ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಯಾಕೆ ತಲೆ ಕೆಡಿಸ್ಕೊತಾರೆ? ಹೇಳೋರು ಹೇಳ್ಕೊಂಡೆ ಯಾಕೆ ತಲೆ ಕೆಡಿಸ್ತಾರೆ? ಯಾರೋ ಹೇಳ್ತಾರೆ, ಅವರು ಮಾಡಿ ಅವ್ರು ಹೇಳ್ಬೇಕಲ್ವಾ? ಆಯ್ತಣ್ಣ, ಅವರೇ ದೊಡ್ಡವರಾಗ್ಲಿ ಬಿಡೋಣ, ಮುಗಿದೋಯ್ತು ಅಷ್ಟೇ, ಅವರೇ ದೊಡ್ಡವರಾಗ್ಲಿ ಬಿಡೋಣ. ಸೊ ಒಂದು ಅಂದ್ರೆ ಹೋರಿಗಳನ್ನ ಊಟ ಮಾಡಿ ತೋರ್ಸೋದು ಅಷ್ಟು ಸುಲಭ ಅಲ್ಲ. ಒಂದು ಕಡೆ ಅಲ್ಲಿನ ಭಾಗದಲ್ಲಿ ಒಳ್ಳೆ ಊಟ, ಮೈಕಟ್ಟಾಗಿರ್ಬೋದು, ಊಟ ಪನ್ನ ಆಗಿರ್ಬೋದು, ಮುಖ ಲಕ್ಷಣ ಎಲ್ಲವನ್ನು ನೋಡಿ ತೂಗಿ ಅಳತೆ ಮಾಡಿ ಊಟ ಮಾಡಿ ಒಂದು ಪೇರ್ ಮಾಡೋದಿಲ್ಲ. ಅದು ನಿಜವಾಗ್ಲೂ ಒಂದು ಸಾಧಾರಣವಾದಂತಹ ಮಾತಲ್ಲ. ಈ ಫೀಲ್ಡಲ್ಲಿ ಚೆನ್ನಾಗಿ ಪಳಗಿರ್ಬೇಕು. ಪ್ರತಿ ಒಂದು ವರ್ಷನೂ ನಾನು ಯಾವತ್ತೂ ಜೊತೆ ತಗೊಂಬಂದಿಲ್ಲ. ನಾನೇ 120 ಊಟ ಮಾಡಿ ಈ ಜಾತ್ರೆಗೆ ನಾನೇ ಒಂದು ವರ್ಷನೂ ಮಿಸ್ಸಿಲ್ಲ. ಯಾವತ್ತು ಇದುವರೆಗೂ ಸುಮಾರು ಒಂದು 10 ವರ್ಷದಿಂದ ನಾನು ದೊಡ್ಡದು ಕಟ್ತಾ ಇದ್ದೆ. ಅದಕ್ಕೆ ಮುಂಚೆ ಎಲ್ಲ ಸಣ್ಣ ಥರ ಕಟ್ಬೋದು. ಆಗಿಂದನೂ 120 ಊಟ ಮಾಡಿದ್ದು ನಾನು ಜೊತೆ ಮಾಡೋದು ಆಗಿಂದನೂ. ಸೊ ನೀವು ಮಾಡಿರೋಂತಹ ಕೆಲಸ ನಮ್ಮ ರೈತರು ಹೇಳ್ತಾರೆ, ಸೊ ಅಷ್ಟಿದ್ರೆ ಸಾಕು ಸರ್, ಬೇರೆಯವ್ರು ಏನೇ ಹೇಳ್ಕೊಂಡು ಬರೋಲ್ಲ, ಅದನ್ನ ಇಗ್ನೋರ್ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲರೂ ಐನ್ಗುಡಿಗೆ ಬರುತ್ತೆ. ಸೊ ಈ ಒಂದು ಹೋರಿಗಳು ಇವತ್ತೇನು ಸಂಭ್ರಮ ಜಾತ್ರೆಯಲ್ಲಿ ರೆಕಾರ್ಡ್ ಮಾಡಿ ಇವತ್ತು ಹೈಯೆಸ್ಟ್ ಬೆಲೆಗೆ ಮಾರಾಟವಾದಂತಹ ಈ ಒಂದು ಹೋರಿಗಳು ಅಯ್ಯನಗುಡಿ ಜಾತ್ರೆ, ಕೆಂಗಲ್ ಜಾತ್ರೆಗೆ ಬರುತ್ತೆ. ಸೊ ನೀವು ಕೆಂಗಲ್ ಜಾತ್ರೆನಲ್ಲಿ ಈ ಒಂದು ಹೋರಿಗಳನ್ನು ನೋಡ್ತೀರಾ. ಕೆಂಗಲ್ ಜಾತ್ರೆಗೂ ಕೂಡ ಎಲ್ಲ ಜಾತ್ರೆಗಳಂತೆ ಸಾಕಷ್ಟು ಜನ ರೈತರು, ಅಭಿಮಾನಿಗಳು ಎಲ್ಲರೂ ಬಂದು ಕೆಂಗಲ್ ಜಾತ್ರೆಯನ್ನು ಮತ್ತು ಇವರ ಒಂದು ಮೆರವಣಿಗೆಯನ್ನು ಕೂಡ ಯಶಸ್ವಿಗೊಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಹೇಳ್ತೀರಾ ಸರ್? ಅಷ್ಟೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.